ತನಗೆ ಮತ್ತು ತನ್ನ ಫ್ಯಾಮಿಲಿಯವ್ರಿಗೆ ಯಾರಾದ್ರು ತೊಂದರೆ ಕೊಟ್ಟರೆ ಸ್ಯಾಂಟಿನೋ ಕಾರ್ಲಿಯೋನೆ ಸುಮ್ಮನೆ ಇರ್ತಾ ಇರಲಿಲ್ಲ. ದೇ ಆರ್ ಆಲ್ರೆಡಿ ಡೆಡ್ ಪೀಪಲ್. ಸ್ಯಾಂಟಿನೋ ವಿಲ್ ಬಿ ಆನ್ ದ ರೋಡ್ ಥ್ರಾಶಿಂಗ್ ದ ಬಾಸ್ಟರ್ಡ್ಸ್. ತನಗೇನಾದರೂ ಆದರೆ ತನ್ನ ಫ್ಯಾಮಿಲಿಗೆ ಏನಾಗ್ಬೋದು ಅನ್ನೋ ಯೋಚನೆ ಸ್ಯಾಂಟಿನೋ ಕಾರ್ಲಿಯೋನಿಗಿರಲಿಲ್ಲ. ಸ್ಯಾಂಟಿನೋ ಒಬ್ಬ ಇಂಪಲ್ಸಿವ್ ಪರ್ಸನ್. ಆದರೆ ಮೈಕಲ್ ಕಾರ್ಲಿಯೋನೆ ಆ ಥರ ಅಲ್ಲ. ಮೊದಲೇ ಹೇಳಿದಾಗೆ ಮೈಕಲ್ ಕಾರ್ಲಿಯೋನೆ ಗಾಡ್ ಫಾದರ್ ವಿಟೋ ಕಾರ್ಲಿಯೋನೆ ಥರ ಕಾಮ್, ಕಂಪೋಸ್ಡ್, ಇಂಟೆಲಿಜೆಂಟ್ ಮತ್ತು ಕನ್ನಿಂಗ್ ಕೂಡ. ಆರ್ಟ್ ಆಫ್ ವಾರಲ್ಲಿ ಸ್ಯಾನ್ಸು ಹೇಳ್ತಾರೆ, ಕೀಪ್ ಯುವರ್ ಫ್ರೆಂಡ್ಸ್ ಕ್ಲೋಸ್ ಬಟ್ ಕೀಪ್ ಯುವರ್ ಎನಿಮೀಸ್ ಕ್ಲೋಸರ್ ಅಂತ. ಮೈಕಲ್ ಕಾರ್ಲಿಯೋನೆ ಮತ್ತು ವಿಟೋ ಕಾರ್ಲಿಯೋನೆ ಸ್ಯಾಂಟಿನೋ ಕಾರ್ಲಿಯೋನೆ ಅಸಾಸಿನೇಷನ್ ಆದಮೇಲೆ ಇದೇ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇರ್ತಾರೆ. ಟೆಜಿಯೋ ಮತ್ತು ಕ್ಲೆಮೆನ್ಜಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಟ್ರೈಟರ್ ಆಗಿರ್ಬೋದು ಅಂತ ಡಾನ್ ವಿಟೋ ಕಾರ್ಲಿಯೋನೆಗೆ ಅನುಮಾನ ಇರುತ್ತೆ. ಅದಕ್ಕೆ ಟೆಜಿಯೋ ಮತ್ತು ಕ್ಲೆಮೆನ್ಜಾ ಸಪ್ರೇಟ್ ಫ್ಯಾಮಿಲಿ ಫಾರ್ಮೇಷನ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ನೋ ಹೇಳಿ ವೆಯ್ಟ್ ಮಾಡೋಕ್ಕೆ ಮೈಕಲ್ ಮತ್ತು ವಿಟೋ ಕಾರ್ಲಿಯೋನೆ ಹೇಳ್ತಾರೆ. ಇನ್ನು ಸ್ಯಾಂಟಿನೋ ಕಾರ್ಲಿಯೋನೆ ಅಸಾಸಿನೇಷನ್ಗೆ ಬುಕ್ಕಾಗಿ ತನ್ನ ಫ್ಯಾಮಿಲಿಯೊಳಗೇ ಮೋಸ ಮಾಡಿದ ಕಾರ್ಲೋ ರಿಜಿನ ಮೈಕಲ್ ಕಾರ್ಲಿಯೋನೆ ಬಿಸ್ನೆಸ್ಸಲ್ಲಿ ತನ್ನ ರೈಟ್ ಹ್ಯಾಂಡ್ ಮ್ಯಾನ್ ಆಗಿ ಮಾಡ್ಕೋತೀನಿ ಅಂತ ಹೇಳೋ ಮೂಲಕ ಕೀಪ್ ಯುವರ್ ಎನಿಮೀಸ್ ಕ್ಲೋಸರ್ ಅನ್ನೋ ಏನು ಪ್ರಿನ್ಸಿಪಲ್ ಇದೆಯಲ್ಲ ಅದನ್ನು ಫಾಲೋ ಮಾಡ್ತಾ ತನ್ನ ಫ್ಯಾಮಿಲಿ ಬಿಸ್ನೆಸ್ನ ಲೆಜಿಟಿಮೇಟ್ ಮಾಡಿ ತನ್ನ ಫ್ಯಾಮಿಲಿನ ನೆವಾಡಾಗೆ ಶಿಫ್ಟ್ ಮಾಡೋ ಪ್ಲ್ಯಾನ್ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಇನ್ನು ಫ್ರಾನ್ಸಿಸ್ ಫೋರ್ಡ್ ಕಪೋಲಾ ಅವರು ಮೈಕಲ್ ಕಾರ್ಲಿಯೋನೆಯ ಆ 3 ಗೋಲ್ಗಳನ್ನು ಕ್ಲೈಮ್ಯಾಕ್ಸಲ್ಲಿ ಬರೋ ಈ 3 ಸೀಕ್ವೆನ್ಸ್ಗಳಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮೊದಲನೇದು ಫಿಸಿಕಲ್ ಗೋಲ್, ತನ್ನ ಫ್ಯಾಮಿಲಿಯನ್ನು ಸೇಫ್ ಮಾಡ್ಕೊಳ್ಳೋದು, ಹಾಗೆ ತನ್ನ ಫ್ಯಾಮಿಲಿ ಬಿಸ್ನೆಸ್ನ ಲೆಜಿಟಿಮೇಟ್ ಮಾಡೋದು. ತನ್ನ ಫ್ಯಾಮಿಲಿಗೆ ಎಗೇನ್ಸ್ಟ್ ಆಗಿದ್ದ ಎಲ್ಲ ಉಳಿದ 4 ಡಾನ್ ಫ್ಯಾಮಿಲಿಗಳ ಹೆಡ್ಸ್ನ ಈ ಒಂದೇ ಸೀಕ್ವೆನ್ಸಲ್ಲಿ ಹೊಡೆದಾಕ್ತಾನೆ. ಬಾರ್ಜಿನಿ, ಟಟಾಲಿಯಾ, ಕ್ಯೂನಿಯಾ ಹಾಗೆ ಮೋಗ್ರೀನ್ ಇವರೆಲ್ಲರೂ ಈ ಒಂದು ಸೀಕ್ವೆನ್ಸಲ್ಲಿ ಹೊಡೆದಾಕೋ ಮೂಲಕ ತನ್ನ ಫಿಸಿಕಲ್ ಥ್ರೆಟ್ ಆಗಿದ್ದ ಇವರೆಲ್ಲರನ್ನೂ ಹೊಡೆದಾಕಿ ತನ್ನ ಫಿಸಿಕಲ್ ಗೋಲ್ನ ಮೈಕಲ್ ಕಾರ್ಲಿಯೋನೆ ಅಚೀವ್ ಮಾಡ್ತಾನೆ. ಇನ್ನು ಎರಡನೇದು ಎಮೋಷ್ನಲ್ ಗೋಲು. ಸ್ಯಾಂಟಿನೋ ಕಾರ್ಲಿಯೋನೆ ಮತ್ತು ಅಪೋಲೋನಿಯ ಸಾವಿಗೆ ರಿವೆಂಜ್ ತಗೊಳ್ಳೋದು ಎಮೋಷ್ನಲ್ ಗೋಲು. ಇದನ್ನು ಪಾರ್ಷಿಯಲಿ ಫಿಸಿಕಲ್ ಗೋಲ್ನ ಈ ಸೀಕ್ವೆನ್ಸಲ್ಲೇ ಮುಗಿಸ್ತಾನೆ. ಅವರಿಬ್ಬರ ಅಸಾಸಿನೇಷನಲ್ಲಿದ್ದ ಡಾನ್ಗಳನ್ನ ಹೊಡೆದಾಕೋ ಮೂಲಕ ಪಾರ್ಷಿಯಲಿ ಎಮೋಷ್ನಲ್ ಗೋಲ್ಗೆ ಕೂಡ ಆನ್ಸರ್ ಸಿಕ್ಕಿರುತ್ತೆ. ಆದರೆ ಟೂ ಪರ್ಸನಲ್ ಆಗಿದ್ದ ಕಾರ್ಲೋ ರಿಜಿನ ಕೊಂದಾಕೋ ಸೀನು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಒಳಗೇ ಇದ್ಕೊಂಡು ಸ್ಯಾಂಟಿನೋ ಕಾರ್ಲಿಯೋನೆ ಹೊಡೆದಾಕೋಕ್ಕೆ ಹೆಲ್ಪ್ ಮಾಡಿದ್ದ ಕಾರ್ಲೋ ರಿಜಿಗೆ ಬದುಕೋ ಆಸೆ ತೋರಿಸಿ ಮೈಕಲ್ ಕಾರ್ಲಿಯೋನೆ ಮೋಸ ಮಾಡಿನೇ ಹೊಡೆದಾಕ್ತಾನೆ. ಈ ಮೀಟಿಂಗಲ್ಲಿ ಇನ್ನೊಂದು ಗಮನಿಸ್ಬೋದು, ಮೈಕಲ್ ಕಾರ್ಲಿಯೋನೆಗೆ ಕಾರ್ಲೋ ರಿಜಿನೇ ಬುಕ್ ಆಗಿದ ಅಂತ ಕನ್ಫರ್ಮೇಷನ್ ಇರುತ್ತೆ. ಆದರೆ ಟಟಾಲಿನ ಬಾರ್ಜಿನ ಅನ್ನೋದು ಅವನಿಗೆ ಇಷ್ಟು ದಿನನೂ ಗೊತ್ತಿರಲ್ಲ. ಅದನ್ನು ಕಾರ್ಲೋ ರಿಜಿ ಬಾಯಿಂದ ತಿಳ್ಕೊಳ್ಳೋಕೆ ಮಾಡೋ ಗಿಮಿಕ್ಕು ಎಕ್ಸ್ಟ್ರಾರ್ಡನರಿ ಆಗಿದೆ. ಇನ್ನು ಸ್ಪಿರಿಚುವಲ್ ಗೋಲ್ಗೆ ಹೋಗೋಕ್ಕಿಂತ ಮೊದಲು ಇನ್ನೊಂದು ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ, ಟೆಜಿಯೋನ ಹೊಡೆದಾಕೋ ಸೀನು. ಇಲ್ಲಿ ಟೆಜಿಯೋ ಗಾಡ್ ಫಾದರ್ಗೆ ತುಂಬ ವರ್ಷದಿಂದ ಫೇತ್ಫುಲ್ ಆಗಿದ್ದು ಅವನ ಕೊನೆ ಟೈಮಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಗೆ ಕ್ಷಮಿಸೋಕ್ಕೆ ಆಗದೇ ಇರೋ ರೀತಿಯಲ್ಲಿ ಮೈಕಲ್ನ ಕನ್ನಿಂಗ್ನೆಸ್ಗೆ ಗುರಿಯಾಗಿದ್ದು ನಾವು ನೋಡ್ಬೋದು. ಹಾಗೆ ಈ ಸೀಕ್ವೆನ್ಸಲ್ಲಿ ಟಾಮ್ ಹೇಗನ್ ಮತ್ತು ಟೆಜಿಯೋ ಮಧ್ಯೆ ಆಗೋ ಸಂಭಾಷಣೆ ತುಂಬ ಹಾರ್ಟ್ಫುಲ್ ಆಗಿರುತ್ತೆ. ಇನ್ನು ಮೂರನೇದು ಸ್ಪಿರಿಚುವಲ್ ಗೋಲು. ಕ್ಲೈಮ್ಯಾಕ್ಸಲ್ಲಿ ಬರೋ ಈ ಸೀನು ತುಂಬ ಇಂಪಾರ್ಟೆಂಟು. ಇಷ್ಟೆಲ್ಲ ಆಗೋದ್ರ ನಡುವೆ ಮೈಕಲ್ ಕಾರ್ಲಿಯೋನೆ ತನಗೆ ಬೇಕಾಗಿದ್ದ ನೆಮ್ಮದಿ ಮತ್ತು ಶಾಂತಿನ ಪಡ್ಕೊಂಡ. ಅದನ್ನು ಹುಡ್ಕೋ ಧೈರ್ಯ ಮೈಕಲ್ ಕಾರ್ಲಿಯೋನೆ ಇದ್ರೂ ಅಂಡರ್ ವರ್ಲ್ಡಲ್ಲಿ ನಡೆದು ಬಂದ ಈ ದಾರಿಯಿಂದ ಮೈಕಲ್ ಕಾರ್ಲಿಯೋನೆ ಈಸ್ ನಾಟ್ ದ ಸೇಮ್ ಪರ್ಸನ್ ಆ್ಯಸ್ ಇನ್ ದ ಬಿಗಿನಿಂಗ್. ಈಸ್ ಅ ಚೇಂಜ್ಡ್ ಪರ್ಸನ್ ಬಿಕಾಸ್ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಮನುಷ್ಯ ತನ್ನ ಜೀವನದ ದಾರಿಯಲ್ಲಿ ಫೇಸ್ ಮಾಡೋ ಆಬ್ಸ್ಟಿಕಲ್ಸು
ಅನುಭವಿಸೋ ಸಫರಿಂಗ್ಸು, ಹಾಗೆ ಅದಕ್ಕೋಸ್ಕರ ಅವನು ಮಾಡಿದ ಹೋರಾಟ, ಹಾಗೆ ಜೀವನದ ಪಾಠಗಳು ಮನುಷ್ಯನ ಚೇಂಜ್ ಪರ್ಸನ್ ಮಾಡಿರ್ತವೆ. ಅದಕ್ಕೋಸ್ಕರ ಮೈಕಲ್ ಕಾರ್ಲಿಯೋನೆ ಬೇಡ ಅಥವಾ ಗುಡ್ಡ. ದೇರ್ ಇಸ್ ನೋ ಗುಡ್ ಆ್ಯಂಡ್ ಬ್ಯಾಡ್, ದೇರ್ ಆರ್ ಓನ್ಲಿ ಇಂಟರ್ಪ್ರಿಟೇಷನ್ಸ್. ಅದಕ್ಕೆ ಈ ಮೂವಿ ವೈಟು ಅಲ್ಲ, ಬ್ಲ್ಯಾಕು ಅಲ್ಲ, ಇಟ್ ಈಸ್ ಗ್ರೇ. ಈವನ್ ದ ಗಾಡ್ ಫಾದರ್ ವಿಟೋ ಕಾರ್ಲಿಯೋನೆ ಇಸ್ ಗ್ರೇ, ಮೈಕಲ್ ಕಾರ್ಲಿಯೋನೆ ಇಸ್ ಗ್ರೇ. ಆದರೆ ನಾವು ಅವ್ರನ್ನ ವೈಟಾಗಿ ತಗೊಂಡ್ವು, ಯಾಕೆಂದರೆ ನಾವು ಅವ್ರನ್ನ ಹೀರೋಗಳಾಗಿ ನೋಡಿದ್ವು. ಅಥವಾ ಫ್ರಾನ್ಸಿಸ್ ಫೋರ್ಡ್ ಕಪೋಲಾ ಈ ಎರಡು ಕ್ಯಾರೆಕ್ಟರ್ಗಳನ್ನ ನಮಗೆ ಹೀರೋಗಳಾಗಿ ಪರಿಚಯ ಮಾಡಿದ್ರಿಂದ ಅವರಲ್ಲಿದ್ದ ವೈಟ್ನ ಮಾತ್ರ ನಾವು ಜಾಸ್ತಿ ನೋಡ್ತಾ ಇದ್ವಿ. ಯಾಕೆಂದರೆ ಆರ್ಟ್ ಈಸ್ ಓಪನ್ ಫಾರ್ ಇಂಟರ್ಪ್ರಿಟೇಷನ್. ಈ ಆರ್ಟ್ನ ಜಗತ್ತಿನ ಕೋಟಿ ಜನಗಳು ನೋಡಿರೋದ್ರಿಂದ ಎಲ್ಲರಿಗೂ ಒಂದೊಂದು ಪರ್ಸ್ಪೆಕ್ಟಿವು ಈ ಮೂವಿ ಮೇಲೆ ಇರುತ್ತೆ. ಹಾಗೆ ಇದು ನನ್ನ ಪರ್ಸ್ಪೆಕ್ಟಿವ್. ಬಟ್ ಇಟ್ ಕ್ಯಾನ್ ಚೇಂಜ್ ಆಲ್ಸೋ, ಬಿಕಾಸ್ change is the only constant.